ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ರಾಮನಗರದಲ್ಲಿರೋ ಒಂದು ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಈ ಮಡ್ ರೋಡ್ ಏನು ಕಾಣಿಸ್ತಿದೆಯಲ್ಲ, ಈ ಮಡ್ ರೋಡು ಜಸ್ಟ್ 100 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ, ರಿಮೈನಿಂಗ್ ಎಲ್ಲ ಟಾರ್ ರೋಡ್ ಇದೆ. ಇದು ಟೋಟಲ್ಲು 2 ಎಕರೆ 10 ಗುಂಟೆ ಜಾಗದಲ್ಲಿರೋ ಫಾರ್ಮ್ ಹೌಸು. ಫಾರ್ಮ್ ಹೌಸ್ ಆಲ್ಮೋಸ್ಟ್ 80% ಕೆಲಸ ಮುಗಿದೆ, ಒಂದು 20% ಮಾತ್ರ ರಿಮೈನಿಂಗ್ ಇದೆ. ಮಧ್ಯದಲ್ಲಿ ಅವರು ಏನೋ ಒಂದು ಪರ್ಸ್ನಲ್ ರೀಸನಿಂದ ತೋಟನ ಸೇಲ್ ಮಾಡ್ತಾಯಿದ್ದಾರೆ. ಟೋಟಲ್ 2 ಎಕರೆ 10 ಗುಂಟೆ ಜಾಗ. ಇದು ನಾರ್ತ್ ಫೇಸಿಗೆ ರೋಡ್ ಬರುತ್ತೆ. ರೋಡ್ ಫೇಸಿಂಗ್ ಆಲ್ಮೋಸ್ಟ್ ಒಂದು 150 ಅಡಿ ಇದೆ ಜಾಗ. ಸದ್ಯಕ್ಕೆ ಅವರು ರೇಷ್ಮೆ ಹುಳು ಸಾಕ್ತಾ ಇದ್ದಾರೆ. ಮತ್ತು ಒಂದು 1 BHK ಮತ್ತು ಅದ್ರ ಮೇಲ್ಗಡೆ ಒಂದು ಮನೆ ಇರೋ ಫಾರ್ಮ್ ಹೌಸ್ ಥರ ಇದೆ. ಮನೆ ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ತೋಟ ನೋಡ್ಕೊಂಬರೋಣ. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿರೋ ತೋಟ, ಜನರಲ್ ಪ್ರಾಪರ್ಟಿ. 2 ಎಕರೆ 10 ಗುಂಟೆ ಇರೋ ಜಾಗ. ಕಂಪ್ಲೀಟ್ ಕಲ್ಕಂಬ ನೆಟ್ಟಿದ್ದಾರೆ. ಫೆನ್ಸಿಂಗ್ ಒಂದು ಮಾಡ್ಕೊಂಡಿಲ್ಲ, ಫೆನ್ಸಿಂಗ್ ಮಾಡಬೇಕು. ಪ್ಯೂರ್ ರೆಡ್ ಸಾಯಿಲು. ಆಲ್ಮೋಸ್ಟ್ ಒಂದು 50 ತೆಂಗಿನ ಮರಗಳಿರೋ ಅಂಥ ತೋಟ. ಒಂದು ಬೋರ್ವೆಲ್ ಕೂಡ ಇದೆ ಅಂತ ಹೇಳಿದ್ದಾರೆ. ತೋರಿಸ್ತೀನಿ ವಿಡಿಯೋದಲ್ಲಿ ಬೋರ್ವೆಲ್ ಇರೋದು. ಪಕ್ಕದಲ್ಲಿ ನೋಡಿ ಒಂದು ಅದ್ಭುತವಾದ ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ ಪಕ್ಕದವರು. ಇವರು ಫಿನಿಷಿಂಗ್ ಆದರೆ ಅದೇ ಥರನೇ ಕಾಣುತ್ತೆ. ಸದ್ಯಕ್ಕೆ ಒಂದು 80% ಫಿನಿಷ್ ಮಾಡಿದ್ದಾರೆ, ಇನ್ನೊಂದು 20% ರಿಮೈನಿಂಗ್ ಇದೆ. ತಗೊಳ್ಳೋರು ಮಾಡ್ಕೋಬೋದು. ಅದು ಓನರ್ ಹತ್ರ ಸೆಟ್ಟಿಂಗ್ ಕೊಟ್ಟಾಗ ಕ್ಲಾರಿಟಿ ಸಿಗುತ್ತೆ. ಫಾರ್ಮ್ ಹೌಸ್ ಫಿನಿಷ್ ಮಾಡ್ಕೊಡೋದು ಅವರ ಇಲ್ಲ ನೀವೇ ಮಾಡ್ಕೋಬೋದಾ ಹೇಗೆ ಅಂತ. ಸದ್ಯಕ್ಕೆ ಆ್ಯಸ್ ಇಟ್ ಈಸ್ ಏನಿದೆ ಹಾಗೆ ಸೇಲ್ ಇಟ್ಟಿದ್ದಾರೆ. ನೋಡಿ, ಲೆಫ್ಟಿಗೆ ಒಂದು 80 ಫೀಟು, ರೈಟ್ಗೆ ಒಂದು 80 ಫೀಟ್ ಇದೆ ತೋಟ. ಮಧ್ಯದಲ್ಲಿ ಒಂದು ಕಾವಲು, ಇದು ತೇವರಿ ಮೇಲೆ ದಿಬ್ಬ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಒಂದು 50ರಿಂದ 60 ತೆಂಗಿನ ಮರ ಇದೆ. ಒಂದು ಕಡೆ ರೇಷ್ಮೆ ಬೆಳೆದಿದ್ದಾರೆ, ಇನ್ನೊಂದು ಕಡೆ ಹಸುಗಳಿಗೆ ಹುಲ್ಲು ಬೆಳೆದಿದ್ದಾರೆ. ಈ ಸದ್ಯಕ್ಕೆ ಮಧ್ಯದಲ್ಲಿರೋ ಜಾಗ ಇದು. ಖಾಲಿ ಏನೂ ಬಿಟ್ಟಿಲ್ಲ, ತೆಂಗಿನ ಮರ ಮತ್ತು ಖಾಲಿ ಜಾಗ ಇದೆ. ಈ ತೋಟ ಬಂದ್ಬಿಟ್ಟು ನಮ್ಮ ಬೆಂಗಳೂರಿಂದ ಕೆಂಗೇರಿಯಿಂದ ಒಂದು 51 ಕಿಲೋಮೀಟ್ರ್ ಆಗುತ್ತೆ. ರಾಮನಗರ ಓಲ್ಡ್ ಮೈಸೂರು ರೋಡಿಂದ ಒಂದು 12 ಕಿಲೋಮೀಟ್ರ್ ದೂರ ಆಗುತ್ತೆ ಈ ಫಾರ್ಮ್ ಹೌಸು. ಕನಕಪುರ ರೋಡು ಅಂದರೆ ನಮ್ಮ ರಾಮನಗರ ಟು ಕನಕಪುರ ಸ್ಟೇಟ್ ಹೈವೇಯಿಂದ ಒಂದು 3-3.5 ಕಿಲೋಮೀಟ್ರ್ ಆಗುತ್ತೆ ಈ ತೋಟಕ್ಕೆ. ಆಲ್ಮೋಸ್ಟು ರೇಷ್ಮೆ ಕಡ್ಡಿ, ಸೀಮೆ ಹುಲ್ಲು ಮತ್ತು ತೆಂಗಿನ ಗಿಡ 3 ಬೆಳೆ ಬೆಳೆದಿದ್ದಾರೆ. ನೋಡಿ, ಇದು ಫಾರ್ಮ್ ಹೌಸು. ಕಂಪ್ಲೀಟ್ 80% ಫಿನಿಷ್ ಆಗಿದೆ, ಇನ್ನು 20% ವರ್ಕ್ ಪೆಂಡಿಂಗ್ ಇದೆ. ಹೇಳಿದ್ನಲ್ಲ ಹಾಗೆ 1 BHK ಕೆಳಗಡೆ ಮಾಡ್ಕೊಂಡಿದ್ದಾರೆ, ಮೇಲ್ಗಡೆ ಒಂದು ಸಪ್ರೇಟ್ ಒಂದು ದೊಡ್ಡ ರೂಮ್ ಮಾಡ್ಕೊಂಡಿದ್ದಾರೆ. ಮತ್ತು ರೇಷ್ಮೆ ಹುಳು ಬೆಳೆಯೋದಕ್ಕೆ ಒಂದು ದೊಡ್ಡ ಹಾಲ್ ಥರ ಮಾಡಿದ್ದಾರೆ. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು ರೇಷ್ಮೆ ಹುಳು ಕಂಟಿನ್ಯೂ ಮಾಡ್ಬೋದು, ಅಥವಾ ಪಾರ್ಟಿ ಹಾಲ್ ಥರ ಮಾಡ್ಕೋಬೋದು ಅದನ್ನು. ತುಂಬ ಫ್ರಂಟಿಗೆ ಪಾರ್ಕಿಂಗ್ ಏರಿಯಾ ತುಂಬ ಬಿಟ್ಟಿದ್ದಾರೆ. ನೋಡಿ, ಇದು ಹಾಲ್ ಹೇಳಿದ್ನಲ್ಲ ನಾನು, ರೇಷ್ಮೆ ಹುಳು ಸದ್ಯಕ್ಕೆ ಬೆಳೀತಾ ಇರೋ ಹಾಲ್ ಇದು. ಇದು ಅಷ್ಟೇ ಕಂಪ್ಲೀಟ್ ಮೋಲ್ಡ್ ಹೌಸು. ಆಲ್ಮೋಸ್ಟ್ ಒಂದು 800 ಸ್ಕ್ವೇರ್ ಫೀಟ್ ಬರುತ್ತದು. ನೋಡಿ, ಇದು ಪಾರ್ಕಿಂಗ್ ಏರಿಯಾ. ಶೀಟ್ ಫಿಲ್ ಮಾಡಿಕೊಂಡ್ರೆ ಫುಲ್ ಕಂಪ್ಲೀಟ್ ಅದು ಒಂದು ಹಾಲ್ ಥರ ಆಗುತ್ತೆ. ಇದು ಮನೆ. ಆಲ್ಮೋಸ್ಟ್ 30 × 30 900 ಸ್ಕ್ವೇರ್ ಫೀಟಲ್ಲಿ ಮನೆ ಬರುತ್ತಿದ್ದು. ಈ ಕಡೆ ಹಸು ಸಾಕೋದಕ್ಕೆ ಅಂತ ಸಪ್ರೇಟು ಒಂದು ಮಾಡ್ಕೊಂಡಿದ್ದಾರೆ. ಸೊ ಇನ್ಕಂಪ್ಲೀಟ್ ಫಾರ್ಮ್ ಹೌಸು, ಬಟ್ ತೊಗೊಂಡವ್ರಿಗೆ ಯೂಸ್ ಆಗುತ್ತೆ. ಇದು ಮನೆ ಒಳಗಡೆ ಇರೋದು. ಇದು 1 BHK ಇದೆ. ಹಾಲು, ಕಿಚನ್ನು, ಇದು ಕಿಚನ್ನು ಮತ್ತು ಡೈನಿಂಗ್ ಏರಿಯಾ ವಿತ್ತು ದೇವ್ರ ಮನೆ, ಒಂದು ರೂಮ್, 1 ಬೆಡ್ರೂಮ್ ಮನೆ ಇದು. ಮತ್ತು ಟೆರೆಸ್ ಮೇಲೆ ಒಂದು ರೂಮ್ ಇದೆ. ಒಟ್ಟಾರೆ ಈ ಪ್ರಾಪರ್ಟಿ ಬಂದ್ಬಿಟ್ಟು 2 ಎಕರೆ 10 ಗುಂಟೆ, ರೆಕ್ಟ್ಯಾಂಗಲ್ ಶೇಪ್ ಇದೆ, ನಾರ್ತ್ ಫೇಸ್ ರೋಡ್ ಇದೆ ಮತ್ತು ಜನರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಅವರು 2,80,00,000 ಕೋಟ್ ಮಾಡ್ತಾಯಿದ್ದಾರೆ. ಪ್ರೆಸೆಂಟ್ ಆ್ಯಸ್ ಇಟ್ ಈಸ್ ಹೇಗಿದೆ ಇದಕ್ಕೆ, ಈ ಸ್ಟೇಟಸ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗು. ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ, ಕಂಪ್ಲೀಟ್ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.